ಸೌಜನ್ಯ ಕೇಸ್ ಮುಚ್ಚೆ ಹಾಕ್ಬಿಟ್ರು, 108 ತಲೆ ಸಿಕ್ತಂತೆ. ಏನು ಪ್ರಯೋಜನ? ಯಾರು ಮಾಡಿದ್ದಾರೆ? ಮಾಡಿರೋರನ್ನ ಹೋಗಿ ಹಿಡ್ಕೊಳ್ರಿ ಅಂತ ರೆಡ್ ಹ್ಯಾಂಡಾಗಿ ಅವ್ನು ಹೇಳಕ್ಕೆ ಬಂದಿರೋನ್ನ ಅವ್ನಿಗೆ ಕಾಸು ಕೊಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಅಲ್ಲಿ ಹೋಗಿ ನಮ್ಮ ಜನ ಯಾರನ್ನ ಕೇಳಕ್ಕೆ ಹೋದ್ರೆ ಅಲ್ಲಿರೋರು ಹೊಡೆದು ಬಡ್ದು ಪಬ್ಲಿಕ್ ಕಂಪ್ಲೇಂಟ್ ಹಾಕಿ ನಮ್ಮನ್ನೇ ಇದು ಮಾಡಿಸ್ತಾರೆ. ಇವತ್ತಿನ ದಿನ ಆ ಅಪ್ಪಂಗೆ ಗಡೀಪಾರಾಗಿರೋದಕ್ಕೆ ಇದೇ ಕಾರಣ. ಆ ಅಪ್ಪ ಇಲ್ಲಿಂದ ಹೋಗಿ ಅಲ್ಲಿ ವಾದ ಮಾಡೋದಕ್ಕೆ ಗಡೀಪಾರು ಮಾಡಿದ್ದಾರೆ. ಅದೇ ಯಾಕೆ ಸೌಜನ್ಯ ಮರ್ಡ್ರ್ ಮಾಡಿರೋದು ಯಾರು? ಅವ್ರಿಗೆ ಯಾರು ಮಾಡಿರೋಂತ ಹುಡ್ಕೋಕ್ಕಾಗಲ್ವ ಅವ್ರ ಕೈಲಿ? ಇಲ್ಲ ಹುಡುಕಿ ನ್ಯಾಯ ಕೊಡ್ಸೋಕ್ಕಾಗಲ್ಲ. ಒಂದು ಹೆಣ್ಮಗು ಇವ್ರ ಮನೇಲಿ ಹೆಣ್ಮಗು ಆಗೋದ್ರೆ ಬಿಟ್ಬಿಡ್ತಾರಾ ಸರ್? ಯಾರೂ ಬಿಡಲ್ಲ ಸರ್. ಹೆಣ್ಮಕ್ಳು ಅಂದರೆ ತಾಯಿ ಸ್ವರೂಪ, ಯಾರೂ ಬಿಟ್ಕೊಂಡು ಕೊಡಲ್ಲ. ಇವಾಗ ಸೌಜನ್ಯಿಂದ ಎತ್ತಿ ತೋರ್ಸೋಕ್ಕಾಯ್ತಲ್ಲ, ದರ್ಶನ್ದು ಮಾತ್ರ ಎತ್ತಿ ತೋರಿಸಿ ಆ ಅಪ್ಪಂಗೆ ಕರ್ಕೊಂಡೋಗಿ ಜೈಲಲ್ಲೇ ಕುಂಡಿಸ್ಬಿಟ್ರಿ ಇವರು. ಆದರೆ ಇವ್ರ ಕೈಲಿ ಆದರೆ ಕೇಸ್ ಹಾಕ್ಸ್ಬಿಟ್ಟು ಇದು ಮಾಡಲಿ ಸರ್. ಧರ್ಮಸ್ಥಳದ ಮೇಲೆ ಅಲ್ಲೂ ದೇವ್ರು ಇದ್ದಾರೆ ಅಂತ ನಂಬ್ಕೊಂಡೆ ತಾನೇ ಎಷ್ಟೊಂದು ಜನ ಹೋಗೋದು. ಬಡವರು ದೇವ್ರು ಇದ್ದಾರೆ ಅಂದ್ಬಿಟ್ಟು ನಂಬ್ಕೊಂಡೋಗಿ ಈ ಥರ ಹೆಣ್ಮಕ್ಳಿಗೆ ಈ ಥರ ಆಗೋದ್ರೆ ನೆಕ್ಸ್ಟ್ ಯಾರು ಸರ್ ಹೋಗ್ತಾರೆ ಅಲ್ಲಿಗೆ? ಯಾರು ಹೋಗ್ತಾರೆ ಹೇಳಿ? ಧರ್ಮಸ್ಥಳ ಅಂತ ಏನಕ್ಕೆ ಹೆಸರಿಲ್ಲ ಸರ್? ಧರ್ಮಸ್ಥಳ ಅಂದರೆ ಏನಂತ ಹೇಳಿ? ಧರ್ಮಸ್ಥಳ ಅಂದರೆ ಧರ್ಮಕ್ಕೆ ನೀತಿಯಾಗಿರೋ ಸ್ಥಳ ಅದು. ಅಲ್ಲೇ ಈ ಥರ ನಡೀತಾ ಇದೆ ಅಂದರೆ ಇನ್ನು ಇಲ್ಲೆಲ್ಲ ಏನು ಸರ್? ಹಂಗಾರೆ ಅಲ್ಲೇ ಈ ಥರ ನಡೀತಾ ಅಂದರೆ ಇಲ್ಲೆಲ್ಲ ಕಾಮನ್ ಅಂತಾರೆ. ನೆಕ್ಸ್ಟ್ ಜನ್ರೇಷನ್ಗೆ, ನಮ್ಮ ಜನ್ರೇಷನ್ ಮುಗ್ದೋಯ್ತು ಬಿಡ್ರಿ. ಇನ್ನೊಂದು 30 ವರ್ಷ ಸತ್ತೋಯ್ತೀವಿ ನಾವು. ನಮಗಿರೋ ಫುಡ್ಗೆ 34 ವರ್ಷ ಬದುಕೋದು ಹೆಚ್ಚು, ಸತ್ತೋಯ್ತೀವಿ ನಾವು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.